ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 26/1/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 13/9/1968. ಓಂ ನಮಃ ಶಿವಾಯ. ಮುದ್ದು ಮಕ್ಕಳೇ, ವಿನಾಶ ಪ್ರಾರಂಭವಾಗುವುದು, ನಂತರ ನಾವು ವಾಪಸ್ ಮನೆಗೆ ಹೊರಟು ಹೋಗುತ್ತೇವೆ. ನೀವು ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡಿದ್ದೀರಿ. ಯುದ್ಧ ಪ್ರಾರಂಭವಾಯಿತು. ನಾನು ಹೋಗುತ್ತೇನೆ, ನಾನು ನಿಮಗೆ ರಾಜ್ಯಭಾಗ್ಯವನ್ನು ಕೊಟ್ಟು ವಾಪಸ್ ಮನೆಗೆ ಹೋಗುತ್ತೇನೆ ಎಂದು ಬಾಬಾ ಹೇಳುತ್ತಾ ಇರುತ್ತಾರೆ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ. ಇಲ್ಲಿ ನೀವು ತಂದೆಯ ಎದುರಿಗೆ ಕುಳಿತಿದ್ದೀರಿ. ಮನೆಯಿಂದ ಹೊರಡುವಾಗಲೇ ಈ ವಿಚಾರವಿರಲಿ, ನಾವು ಶಿವ ಬಾಬಾರವರ ಬಳಿ ಹೋಗುತ್ತಿದ್ದೇವೆ. ಯಾರು ಬ್ರಹ್ಮನ ರಥದಲ್ಲಿ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆಯೋ ನಾವು ಸ್ವರ್ಗದಲ್ಲಿದ್ದೆವು. ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ನರಕದಲ್ಲಿ ಬಂದಿದ್ದೇವೆ. ಬೇರೆ ಯಾವುದೇ ಸತ್ಸಂಗದಲ್ಲಿ ಯಾರ ಬುದ್ಧಿಯಲ್ಲೂ ಈ ಮಾತುಗಳು ಇರುವುದಿಲ್ಲ. ನಿಮಗೆ ಗೊತ್ತಿದೆ, ನಾವು ಶಿವ ಬಾಬಾರವರ ಬಳಿ ಹೋಗುತ್ತೇವೆ. ಯಾವ ಬಾಬಾ ಈ ರಥದಲ್ಲಿ ಬಂದು ಓದಿಸುತ್ತಾರೆಯೋ ಮತ್ತು ನಾವು ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗಲೇಬೇಕು. ಇದನ್ನು ತಂದೆ ತಿಳಿಸಿದ್ದಾರೆ. ನಾನು ಸರ್ವವ್ಯಾಪಿಯಲ್ಲ. ಸರ್ವವ್ಯಾಪಿಯಂತೂ 5 ವಿಕಾರಗಳಾಗಿವೆ. ನಿಮ್ಮಲ್ಲಿಯೂ 5 ವಿಕಾರಗಳ ಪ್ರವೇಶವಿದೆ. ಆದ್ದರಿಂದ ನೀವು ಮಹಾನ್ ದುಃಖಿಯಾಗಿದ್ದೀರಿ. ಈಶ್ವರ ಸರ್ವವ್ಯಾಪಿಯಲ್ಲ ಎಂಬ ಅಭಿಪ್ರಾಯ ಅವಶ್ಯವಾಗಿ ಬರೆಸಬೇಕು. ಮಕ್ಕಳಾದ ನಿಮಗೆ ಇದು ಪಕ್ಕಾ ನಿಶ್ಚಯವಿದೆ. ಈಶ್ವರ ತಂದೆ ಸರ್ವವ್ಯಾಪಿ ಅಲ್ಲ. ತಂದೆ ಸುಪ್ರೀಂ ತಂದೆಯಾಗಿದ್ದಾರೆ, ಸುಪ್ರೀಂ ಟೀಚರ್ ಆಗಿದ್ದಾರೆ, ಸುಪ್ರೀಂ ಗುರು ಆಗಿದ್ದಾರೆ, ಬೇಹದ್ದಿನ ಸದ್ಗತಿ ದಾತನಾಗಿದ್ದಾರೆ. ಅವರೇ ಶಾಂತಿ ಕೊಡುವವರಾಗಿದ್ದಾರೆ. ಬೇರೆ ಯಾವುದೇ ಕಡೆ ಏನನ್ನು ಪಡೆಯಬೇಕಿದೆ ಎಂದು ಯೋಚನೆ ಮಾಡುವುದಿಲ್ಲ. ಕೇವಲ ರಾಮಾಯಣ, ಗೀತೆ ಇತ್ಯಾದಿಗಳನ್ನು ಕೇಳುತ್ತಾರೆ. ಬುದ್ಧಿಯಲ್ಲಿ ಅರ್ಥವೇನೂ ಇಲ್ಲ. ಮೊದಲು ನಾವು ಸಹ ಹೇಳುತ್ತಿದ್ದೆವು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ಈಗ ತಂದೆ ತಿಳಿಸುತ್ತಾರೆ ಇದು ಸುಳ್ಳಾಗಿದೆ. ಇದು ದೊಡ್ಡ ಗ್ಲಾನಿಯ ಮಾತಾಗಿದೆ. ಆದ್ದರಿಂದ ಈ ಅಭಿಪ್ರಾಯ ಸಹ ಬಹಳ ಅವಶ್ಯಕವಾಗಿದೆ. ಈ ದಿನಗಳಲ್ಲಿ ನೀವು ಯಾರಿಂದ ಅಭಿಪ್ರಾಯ ಮಾಡಿಸಿಕೊಳ್ಳುತ್ತೀರೋ ಅವರೂ ಬರೆಯುತ್ತಾರೆ, ಬ್ರಹ್ಮನ ಮಕ್ಕಳು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ, ಬಹಳ ಒಳ್ಳೆಯ ತಿಳುವಳಿಕೆ ಕೊಡುತ್ತಾರೆ, ಈಶ್ವರನನ್ನು ಪಡೆದುಕೊಳ್ಳುವ ದಾರಿಯನ್ನು ತೋರಿಸುತ್ತಾರೆ. ಇದರಿಂದ ಕೇವಲ ಜನರ ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ. ಆದರೆ ಪ್ರಪಂಚದಾದ್ಯಂತ ಮನುಷ್ಯರು ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರಲ್ಲವೇ? ಇದು ದೊಡ್ಡ ತಪ್ಪಾಗಿದೆ ಎಂದು ಯಾರೂ ಅಭಿಪ್ರಾಯ ಬರೆದುಕೊಡುವುದಿಲ್ಲ. ಈಶ್ವರ ಒಬ್ಬ ತಂದೆ, ಟೀಚರ್, ಗುರು ಆಗಿದ್ದಾರೆ. ಒಂದು ಮುಖ್ಯ ಮಾತೂ ಇದೆ. ಎರಡನೆಯದಾಗಿ ಅಭಿಪ್ರಾಯವೂ ಬೇಕು. ಈ ತಿಳುವಳಿಕೆಯಿಂದ ನಾವು ತಿಳಿದುಕೊಳ್ಳುತ್ತೇವೆ ಗೀತೆಯ ಭಗವಂತ ಕೃಷ್ಣನಲ್ಲ. ಭಗವಂತ ಎಂದು ಯಾವ ಮನುಷ್ಯ ಅಥವಾ ದೇವತೆಗೆ ಹೇಳಲಾಗುವುದಿಲ್ಲ. ಭಗವಂತ ಒಬ್ಬರೇ, ಅವರು ತಂದೆಯಾಗಿದ್ದಾರೆ. ಆ ತಂದೆಯಿಂದಲೇ ಸುಖ ಮತ್ತು ಶಾಂತಿಯ ಆಸ್ತಿ ಸಿಗುತ್ತದೆ. ಇಂತಹ ಅಭಿಪ್ರಾಯ ಬರೆಸಿಕೊಳ್ಳಬೇಕು. ಈಗ ನೀವು ಏನೆಲ್ಲ ಅಭಿಪ್ರಾಯ ಬರೆಸುತ್ತೀರೋ ಅದು ಅಷ್ಟೇನು ಕೆಲಸಕ್ಕೆ ಬರುವಂತಹದ್ದಲ್ಲ. ಹೌದು, ಇಷ್ಟು ಬರೆಯುತ್ತಾರೆ. ಇಲ್ಲಿ ಬಹಳ ಒಳ್ಳೆಯ ಶಿಕ್ಷಣ ಕೊಡಲಾಗುತ್ತದೆ. ಆದರೆ ಮುಖ್ಯ ಮಾತು ಯಾವುದರಲ್ಲಿ ಎಂದರೆ ನಿಮ್ಮ ವಿಜಯವಾಗಬೇಕಿದೆಯೋ ಅದನ್ನು ಬರೆಸಿರಿ. ಈ ಬ್ರಹ್ಮನ ಮಕ್ಕಳು ಸತ್ಯ ಹೇಳುತ್ತಾರೆ. ಈಶ್ವರ ಸರ್ವವ್ಯಾಪಿಯಲ್ಲ. ಈಶ್ವರ ನಮ್ಮ ತಂದೆಯಾಗಿದ್ದಾರೆ. ಅವರೇ ಗೀತೆಯ ಭಗವಂತನಾಗಿದ್ದಾರೆ. ತಂದೆ ಬಂದು ಭಕ್ತಿ ಮಾರ್ಗದಿಂದ ಬಿಡಿಸಿ ಜ್ಞಾನವನ್ನು ಕೊಡುತ್ತಾರೆ. ಈ ಸಹ ಅಭಿಪ್ರಾಯವು ಅವಶ್ಯಕವಾಗಿದೆ. ಅಂದರೆ ಈ ಅಭಿಪ್ರಾಯವೂ ಬೇಕು. ಪತಿತ ಪಾವನ ನೀರಿನ ಗಂಗೆಯಲ್ಲ, ಆದರೆ ಒಬ್ಬ ತಂದೆಯಾಗಿದ್ದಾರೆ. ಇಂತಹ ಒಪಿನಿಯನ್ ಬರೆದಾಗ ಮಾತ್ರ ನಿಮ್ಮ ವಿಜಯವಾಗಲಿದೆ. ಇನ್ನೂ ಸಮಯವಿದೆ. ಈಗ ನಿಮ್ಮ ಸರ್ವಿಸ್ ಏನಿದೆಯೋ, ಎಷ್ಟು ಖರ್ಚಾಗುತ್ತದೆ, ಇದನ್ನು ಮಕ್ಕಳಾದ ನೀವೇ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೀರಿ. ಹೊರಗಿನವರಿಗೆ ಏನೂ ಗೊತ್ತಿಲ್ಲ.
ನೀವೇ ತಮ್ಮ ತನು ಮನ ಧನದಿಂದ ಖರ್ಚು ಮಾಡಿ ತಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಿ. ಯಾರು ಮಾಡುತ್ತಾರೆಯೋ ಅವರು ಪಡೆಯುತ್ತಾರೆ, ಯಾರು ಮಾಡುವುದಿಲ್ಲವೋ ಅವರು ಪಡೆಯುವುದಿಲ್ಲ. ಕಲ್ಪಕಲ್ಪವೂ ನೀವೇ ಮಾಡುತ್ತೀರಿ, ನೀವೇ ನಿಶ್ಚಯ ಬುದ್ಧಿಯುಳ್ಳವರಾಗುತ್ತೀರಿ, ನೀವೇ ತಿಳಿದುಕೊಳ್ಳುತ್ತೀರಿ. ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ. ಗೀತೆಯ ಜ್ಞಾನವನ್ನು ಸಹ ಯಥಾರ್ಥ ರೀತಿಯಲ್ಲಿ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಕೇಳುತ್ತಾ ಬಂದಿದ್ದೀರಿ, ಆದರೆ ರಾಜ್ಯವನ್ನೇನು ಪಡೆಯಲಿಲ್ಲ. ಆ ಸುಳ್ಳು ಗೀತೆಯನ್ನು ಕೇಳಿ ಇನ್ನು ಸುಳ್ಳು ಖಂಡದಲ್ಲಿನೇ ಅಂದರೆ ಅಸತ್ಯ ಖಂಡದಲ್ಲಿ ಬಂದಿದ್ದೀರಿ. ತಮೋಗುಣಿಗಳಾಗಿದ್ದೀರಿ. ಸುಳ್ಳು ಖಂಡಕ್ಕೆ ರಜೋ ತಮೋ ಎಂದು ಹೇಳಲಾಗುತ್ತದೆ. ಸತೋ ಪ್ರಧಾನದಿಂದ ಸತೋದಲ್ಲಿ ಬಂದಿರಿ, ನಂತರ ರಾವಣನ ರಾಜ್ಯವಾಯಿತು, ಆಗ ರಜೋ ತಮೋದಲ್ಲಿ ಬಂದಿರಿ. ಈಶ್ವರೀಯ ಮತದಿಂದ ಬದಲಾಗಿ ರಾವಣನ ಅಸುರಿ ಮತದವರಾಗಿದ್ದೀರಿ. ಗುಣಗಳು ಕೆಟ್ಟು ಹೋಗಿ ಪತಿತರಾಗಿದ್ದೀರಿ. ಕುಂಭಮೇಳಕ್ಕೆ ಎಷ್ಟೊಂದು ಕೋಟಿಗಟ್ಟಲೆ ಜನ ಹೋಗುತ್ತಾರೆ. ಎಲ್ಲೆಲ್ಲಿ ನೀರನ್ನು ನೋಡುತ್ತಾರೋ ಅಲ್ಲಿಗೆ ಹೋಗುತ್ತಾರೆ. ನೀರಿನಿಂದ ಪಾವನರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನೀರು ಎಲ್ಲೆಡೆ ನದಿಗಳಿಂದ ಬರುತ್ತಲೇ ಇರುತ್ತದೆ. ಅದರಿಂದ ಯಾರಾದರೂ ಪಾವನರಾಗಲು ಸಾಧ್ಯವೇ? ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಾವು ಪತಿತರಿಂದ ಪಾವನರಾಗಿ ದೇವತೆಗಳಾಗಿ ಬಿಡುತ್ತೇವ? ಈಗ ನೀವು ತಿಳಿದುಕೊಂಡಿದ್ದೀರಿ, ಯಾರೂ ಸಹ ಪಾವನರಾಗಲು ಸಾಧ್ಯವಿಲ್ಲ. ಇದು ತಪ್ಪಾಗಿದೆ. ಆದ್ದರಿಂದ ಈ 3 ಮಾತುಗಳ ಮೇಲೆ ಒಪಿನಿಯನ್ ತೆಗೆದುಕೊಳ್ಳಬೇಕು. ಈಗ ಕೇವಲ ಹೇಳುತ್ತಾರೆ, ಸಂಸ್ಥೆ ಬಹಳ ಚೆನ್ನಾಗಿದೆ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಏನು ತಪ್ಪು ಕಲ್ಪನೆಗಳಿವೆಯೋ ಇವರಲ್ಲಿ ಜಾದೂ ಇದೆ, ಮಕ್ಕಳನ್ನು ಓಡಿಸಿಕೊಂಡು ಹೋಗುತ್ತಾರೆ. ಅಂತಹ ವಿಚಾರಗಳು ಈಗ ದೂರವಾಗುತ್ತವೆ. ಏಕೆಂದರೆ ಈ ಸಮಯದಲ್ಲಿ ಬಾಬನ ಜ್ಞಾನ ಬಹಳ ಪ್ರಚಾರ ಆಯಿತು ಅಲ್ಲವೇ? ಆ ಸಮಯದಲ್ಲಿ ವಿದೇಶದವರೆಗೂ ಪ್ರಚಾರ ಆಯಿತು. ಇವರಿಗೆ 16,108 ರಾಣಿಯರು ಬೇಕು. ಅದರಲ್ಲಿ 400 ಜನ ಸಿಕ್ಕಿದ್ದಾರೆ. ಅಂದರೆ ಆ ಸಮಯದಲ್ಲಿ ಆದಿಯಲ್ಲಿ ಸತ್ಸಂಗದಲ್ಲಿ 400 ಜನ ಬರುತ್ತಿದ್ದರು. ಮೊಟ್ಟ ಮೊದಲು ಜಾದು ಮೆಹತರಾನಿಗೆ ತಗುಲಿತು, ಆಹಾಕಾರ ಉಂಟಾಯಿತು. ಮೆಹತರಾನಿಗೂ ಸಹ ಜಾದು ತಗುಲಿತು. ಅಲ್ಲಿಂದಲೇ ಜಾದುವಿನ ಹೆಸರು ಶುರುವಾಯಿತು. ಇವರಲ್ಲಿ ಜಾದೂ ಇದೆ, ಸುರ್ಮಾ ಹಾಕುತ್ತಾರೆ. ಎಷ್ಟೊಂದು ಜನ ಬರುತ್ತಿದ್ದರು, ಎಷ್ಟು ಗಲಾಟೆ ಉಂಟಾಯಿತು. ಎಲ್ಲರೂ ಬಂದು ದೊಡ್ಡ ಪಿಕೆಟಿಂಗ್ ಮಾಡುತ್ತಿದ್ದರು. ಹೆಣ್ಣು ಮಕ್ಕಳು ಅಂದರೆ ಅಕ್ಕಂದಿರು ಬಸ್ಸಿನಿಂದ ಜಿಗಿದು ಓಡಿ ಬಾಬನ ಹತ್ತಿರ ಬರುತ್ತಿದ್ದರು. ಅವರು ಮಲಗೇ ಇರುತ್ತಿದ್ದರು. ಗಾಯನ ಇದೆ ಅಲ್ಲವೇ, ಮಿರುವ ಮೌತ್ ಮಲುಕಾ ಶಿಕ್ಕರ್ ಅಂದರೆ ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಪಿಕೆಟಿಂಗ್ನಲ್ಲಿಯೂ ಯಾವಾಗಲೂ ಕಲ್ಲು ಹೊಡೆಯುತ್ತಾರೆ. ಯಾವಾಗ ಕಲ್ಲು ಹೊಡೆಯಲು ಶುರು ಮಾಡಿದರು ಆಗ ತಕ್ಷಣ ಟೆಲಿಫೋನ್ ಮಾಡಲಾಯಿತು. ಪೊಲೀಸರು ಬಂದು ಅವರನ್ನು ಹಿಡಿದುಕೊಂಡು ಹೋದರು. ತಂದೆಯ ಎದುರಿಗೆ ಯಾರ ಆಟವೂ ನಡೆಯುವುದಿಲ್ಲ. ಎಲ್ಲರೂ ಹೇಳುತ್ತಿದ್ದರು, ಈ ಜಾದೂಗಾರ ಮತ್ತೆ ಎಲ್ಲಿಂದ ಬಂದ? ನಂತರ ಚಮತ್ಕಾರ ನೋಡಿ, ಬಾಬಾ ಅಂತೂ ಕರಾಚಿಯಲ್ಲಿದ್ದರು. ತಾವಾಗಿಯೇ ಇಡೀ ಗುಂಪು ಪರಸ್ಪರ ಎಲ್ಲರೂ ಸೇರಿಕೊಂಡು ಓಡಿ ಬಂದರು. ಎಲ್ಲರಿಗೂ ಸುರ್ಮಾ ಬಿತ್ತು. ಯಾರಿಗೂ ಗೊತ್ತಾಗಲಿಲ್ಲ ನಮ್ಮ ಮನೆಯಿಂದ ಹೇಗೆ ಓಡಿ ಹೋದರು ಎಂದು. ಕೆಲವರ ಮಡಿಲಲ್ಲಿ ಮಗು, ಇನ್ನು ಕೆಲವರು ಹೊಟ್ಟೆಯಲ್ಲಿಯೇ ಮಗು ಇತ್ತು. ಅಂಥವರು ಬಂದರು, ಕಮಾಲ್ ಮಾಡಿಬಿಟ್ಟರು. ಇದನ್ನೂ ಸಹ ಯೋಚಿಸಲಿಲ್ಲ ಇವರೆಲ್ಲರೂ ಎಲ್ಲಿ ಹೋಗಿ ಇರುತ್ತಾರೆ ಎಂದು. ನಂತರ ತಕ್ಷಣ ಬಂಗಲೆ ತೆಗೆದುಕೊಂಡರು. ಆಗ ಜಾದುವಿನ ಮಾತಾಯಿತು ಅಲ್ಲವೇ? ಈಗಲೂ ಹೇಳುತ್ತಿರುತ್ತಾರೆ, ಇವರು ಜಾದೂಗಾರ್ತಿಯರು. ಇವರ ಬಳಿ ಹೋದರೆ ಮತ್ತೆ ಹಿಂತಿರುಗುವುದಿಲ್ಲ. ಇವರು ಸ್ತ್ರೀ ಪುರುಷರನ್ನು ಅಣ್ಣ ತಂಗಿಯರನ್ನಾಗಿ ಮಾಡುತ್ತಾರೆ. ನಂತರ ಎಷ್ಟೋ ಜನ ಬರುವುದೇ ಇಲ್ಲ. ಈಗ ನಿಮ್ಮ ಪ್ರದರ್ಶನಿ ಇತ್ಯಾದಿಗಳನ್ನು ನೋಡಿ ಬುದ್ಧಿಯಲ್ಲಿ ಕುಳಿತಿರುವ ಆ ಮಾತುಗಳು ದೂರವಾಗುತ್ತವೆ. ಆದರೆ ಬಾಬಾ ಯಾವ ಒಪಿನಿಯನ್ ಬಯಸುತ್ತಾರೆಯೋ ಅದನ್ನು ಯಾರೂ ಬರೆಯುವುದಿಲ್ಲ. ಬಾಬನಿಗೆ ಒಪಿನಿಯನ್ ಬೇಕು, ಇದನ್ನು ಬರೆಯಲಿ. ಗೀತೆಯ ಭಗವಂತ ನಿಜವಾಗಿಯೂ ಕೃಷ್ಣನಲ್ಲ. ಇಡೀ ಪ್ರಪಂಚ ತಿಳಿದುಕೊಂಡಿದೆ ಕೃಷ್ಣ ಭಗವಾನು ವಾಚ. ಆದರೆ ಕೃಷ್ಣನಂತೂ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಶಿವಬಾಬಾ ಪುನರ್ಜನ್ಮರಹಿತರಾಗಿದ್ದಾರೆ. ಆದ್ದರಿಂದ ಇದರಲ್ಲಿ ಬಹಳಷ್ಟು ಜನರ ಒಪಿನಿಯನ್ ಬೇಕು. ಆಗ ಸುಳ್ಳು ಎಂದು ಸಿದ್ಧವಾಗುತ್ತದೆ. ಗೀತೆ ಕೇಳುವವರಂತೂ ಬಹಳಷ್ಟು ಜನ ಇದ್ದಾರೆ ಅಲ್ಲವೇ? ನಂತರ ನೋಡುವರು ಇದಂತೂ ಪತ್ರಿಕೆಯಲ್ಲೂ ಬಂದಿದೆ ಎಂದು ಹೇಳುತ್ತಾರೆ.
ಗೀತೆಯ ಭಗವಂತ ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಅವರೇ ತಂದೆ, ಟೀಚರ್, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸುಖ ಮತ್ತು ಶಾಂತಿಯ ಆಸ್ತಿ ಕೇವಲ ತಂದೆಯಿಂದ ಸಿಗುತ್ತದೆ. ಆದರೆ ಈಗ ನೀವು ಇಷ್ಟು ಪರಿಶ್ರಮ ಪಡುತ್ತೀರಿ, ಉದ್ಘಾಟನೆಯೂ ಮಾಡುತ್ತೀರಿ. ಕೇವಲ ಮನುಷ್ಯರ ತಪ್ಪು ಕಲ್ಪನೆಗಳು ಸರಿಯಾಗುತ್ತವೆ, ತಿಳುವಳಿಕೆ ಚೆನ್ನಾಗಿ ಸಿಗುತ್ತದೆ. ಆದರೆ ಬಾಬಾ ಹೇಳುವಂತೆ ಒಪಿನಿಯನ್ ಬರೆದರೆ, ಪತ್ರಿಕೆಯಲ್ಲಿ ಬಂದರೆ ಅವರ ಕೋಟಿಗಟ್ಟಲೆ ಶಿಷ್ಯರಿದ್ದಾರಲ್ಲ, ಅವರಲ್ಲಿ ಕ್ರಾಂತಿ ಉಂಟಾಗುತ್ತದೆ. ಇದೇನು ಇಷ್ಟು ಸಮಯ ನಾವು ಸುಳ್ಳನ್ನು ಕೇಳುತ್ತಾ ಬಂದೆವು ಎಂದು. ಆದ್ದರಿಂದ ತಂದೆ ಹೇಳುತ್ತಾರೆ, ಇದು ಈಗ ಆಗುವುದಿಲ್ಲ, ಎಲ್ಲರಲ್ಲಿಯೂ ಒಡಕು ಉಂಟಾಗುತ್ತದೆ. ಇವರೂ ಹೇಳುತ್ತಾರೆ, ಕೃಷ್ಣ ಭಗವಂತನಲ್ಲ ಎಂದು. ಅವನು ಎಲ್ಲರಿಗಿಂತ ಜಾಸ್ತಿ ಅಂದರೆ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಅವನು ಎಲ್ಲಿರುತ್ತಾನೆ? ಅವಶ್ಯವಾಗಿ ಬಡವನ ರೂಪದಲ್ಲಿ ಇರುತ್ತಾನೆ. ಹೇಗೆ ಕ್ರಿಸ್ತನ ಬಗ್ಗೆಯೂ ಕೆಲವರು ಅವನು ಬೆಗ್ಗರ್ ರೂಪದಲ್ಲಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಏನೇನೋ ಹೇಳುತ್ತಾರೆ. ಪುನರ್ಜನ್ಮವನ್ನಂತೂ ಎಲ್ಲ ಮನುಷ್ಯರು ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ ಅಲ್ಲವೇ? ಆದ್ದರಿಂದ ಮುಖ್ಯವಾಗಿ ಒಪಿನಿಯನ್ ಇದಾಗಿದೆ. ಉಳಿದಂತೆ ಕೇವಲ ಅಭಿಪ್ರಾಯ ಕೊಡುತ್ತಾರೆ. ಈ ಸಂಸ್ಥೆ ಬಹಳ ಚೆನ್ನಾಗಿದೆ ಎಂದು. ಇದರಿಂದ ಏನಾಯಿತು? ಹೌದು, ಮುಂದೆ ಹೋಗುತ್ತಾ ಯಾವಾಗ ಸ್ಥಾಪನೆ ವಿನಾಶ ಹತ್ತಿರವಾಗುವುದು, ಆಗ ನಿಮಗೆ ಈ ಒಪಿನಿಯನ್ ಸಹ ಸಿಗುತ್ತದೆ. ಅರ್ಥ ಮಾಡಿಕೊಂಡು ಬರೆಯುತ್ತಾರೆ. ಈಗ ನಿಮ್ಮ ಬಳಿ ಬರಲು ಶುರು ಮಾಡಿದ್ದಾರೆ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಒಬ್ಬ ತಂದೆಯ ಮಕ್ಕಳು ನಾವೆಲ್ಲರೂ ಸಹೋದರರು. ಇದನ್ನು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ, ಸುಪ್ರೀಂ ಬಾಬಾ. ಅವರಿಂದ ಅವಶ್ಯವಾಗಿ ಸುಪ್ರೀಂ ಬೇಹದ್ದಿನ ಪದವಿ ಸಹ ಸಿಗಬೇಕು. ಅದು 5000 ವರ್ಷಗಳ ಮೊದಲು ನಿಮಗೆ ಸಿಕ್ಕಿತ್ತು. ಇದನ್ನು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ, ಸುಪ್ರೀಂ ಬಾಬಾ. ಅವರಿಂದ ಅವಶ್ಯವಾಗಿ ಸುಪ್ರೀಂ ಬೇಹದ್ದಿನ ಪದವಿ ಸಹ ಸಿಗಬೇಕು. ಅದು 5000 ವರ್ಷಗಳ ಮೊದಲು ನಿಮಗೆ ಸಿಕ್ಕಿತ್ತು. ಅವರು ಕಲಿಯುಗದ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇಡೀ ಕಲ್ಪದ ಆಯುಷ್ಯೆ 5000 ವರ್ಷವಾಗಿದೆ. ಎಷ್ಟು ವ್ಯತ್ಯಾಸವಿದೆ? ತಂದೆ ತಿಳಿಸುತ್ತಾರೆ, 5000 ವರ್ಷಗಳ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಅಲ್ಲವೇ? ಗುರಿ ಮತ್ತು ಉದ್ದೇಶ ಎದುರಿಗೆ ನಿಂತಿದೆ. ಇವರ ರಾಜ್ಯದಲ್ಲಿ ಶಾಂತಿ ಇತ್ತು. ಈ ರಾಜಧಾನಿಯನ್ನು ನಾವು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ. ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು, ದುಃಖದ ಹೆಸರಿರಲಿಲ್ಲ. ಈಗ ಅಪಾರ ದುಃಖವಿದೆ. ನಾವು ಈ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಮ್ಮದೇ ತನು ಮನ ಧನದಿಂದ ಗುಪ್ತ ರೀತಿಯಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆಯೂ ಗುಪ್ತ, ಜ್ಞಾನವೂ ಸಹ ಗುಪ್ತ, ನಿಮ್ಮ ಪುರುಷಾರ್ಥವೂ ಸಹ ಗುಪ್ತವಾಗಿದೆ. ಆದ್ದರಿಂದ ಬಾಬಾ ಗೀತೆ, ಕವಿತೆ ಇತ್ಯಾದಿಗಳನ್ನು ಇಷ್ಟಪಡುವುದಿಲ್ಲ. ಅದು ಭಕ್ತಿ ಮಾರ್ಗವಾಗಿದೆ. ಇಲ್ಲಿ ಮೌನ, ಶಾಂತಿಯಿಂದ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು. ಈಗ ನಿಮ್ಮ ಅಂತಿಮ ಜನ್ಮವಾಗಿದೆ ಈ ಹಳೆಯ ಪ್ರಪಂಚದಲ್ಲಿ. ನಂತರ ನಾವು ಹೊಸ ಪ್ರಪಂಚದಲ್ಲಿ ಮೊದಲ ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ. ಆತ್ಮ ಪವಿತ್ರವಾಗಲೇಬೇಕು. ಈಗ ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ. ನೀವು ಆತ್ಮವನ್ನು ಪವಿತ್ರವನ್ನಾಗಿ ಮಾಡಲು ತಂದೆಯ ಜೊತೆ ಯೋಗ ಜೋಡಿಸುತ್ತೀರಿ. ತಂದೆ ಸ್ವತಃ ಹೇಳುತ್ತಾರೆ, ಮಕ್ಕಳೇ, ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಡಿ. ತಂದೆ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದಾರೆ. ಅವರನ್ನೇ ನೆನಪು ಮಾಡಿರಿ ಮತ್ತು ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಅರೆ, ಯಾವ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ, ವಿಶ್ವದ ಮಾಲೀಕತನ ಕೊಡುತ್ತಾರೋ, ಅಂತಹ ತಂದೆಯನ್ನು ನೀವು ಹೇಗೆ ಮರೆತು ಬಿಡುತ್ತೀರಿ? ಅವರು ಹೇಳುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರರಾಗಿರಿ. ಈಗ ಈ ಮೃತ್ಯುಲೋಕದ ವಿನಾಶ ಎದುರಿಗೆ ನಿಂತಿದೆ. ಈ ವಿನಾಶವೂ ಸಹ ಉಬಹು 5000 ವರ್ಷಗಳ ಹಿಂದೆ ಹೀಗೆಯೇ ಆಗಿತ್ತು. ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶವಾಯಿತು. ಇದು ಸ್ಮೃತಿಯಲ್ಲಿ ಬರುತ್ತದೆ ಅಲ್ಲವೇ? ಇವರ ರಾಜ್ಯವಿತ್ತು, ಆಗ ಬೇರೆ ಯಾವುದೇ ಧರ್ಮವಿರಲಿಲ್ಲ. 5000 ವರ್ಷದ ಮಾತಾಗಿದೆ. ಬಾಬಾರವರ ಬಳಿ ಯಾರೇ ಬಂದರೂ ಅವರಿಗೆ ಕೇಳುತ್ತೇನೆ,
ಮೊದಲು ಯಾವಾಗಲಾದರೂ ಭೇಟಿ ಆಗಿದ್ದೀರಾ? ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ತಕ್ಷಣ ಹೇಳುತ್ತಾರೆ, 5000 ವರ್ಷಗಳ ಮೊದಲು ಭೇಟಿಯಾಗಿದ್ದೆವು ಎಂದು. ಯಾರಾದರೂ ಹೊಸಬರು ಬಂದರೆ ಗೊಂದಲಕ್ಕೀಡಾಗುತ್ತಾರೆ. ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಬ್ರಾಹ್ಮಣಿ ತಿಳಿಸಿಲ್ಲ ಎಂದು. ನಂತರ ಹೇಳುತ್ತೇನೆ, ಯೋಚನೆ ಮಾಡಿ, ಯಾವಾಗ ಭೇಟಿಯಾಗಿದ್ದೀರಾ? ಆಗ ಸ್ಮೃತಿ ಬರುತ್ತದೆ. ಈ ಮಾತನ್ನಂತೂ ಬೇರೆ ಯಾರೂ ಕೇಳಲು ಸಾಧ್ಯವಿಲ್ಲ. ಕೇಳುವ ಬುದ್ಧಿಯೇ ಬರುವುದಿಲ್ಲ. ಅವರಿಗೆ ಈ ಮಾತುಗಳ ಬಗ್ಗೆ ಏನು ಗೊತ್ತು? ಆದ್ದರಿಂದ ಬಾಬಾ ಹೊಸಬರನ್ನು ಭೇಟಿಯಾಗುವುದೇ ಇಲ್ಲ. ನಿಮ್ಮ ಬಳಿ ಬಂದು ಮುಂದೆ ಹೋಗುತ್ತಾ ಬಹಳಷ್ಟು ಜನ ಈ ಜ್ಞಾನವನ್ನು ಕೇಳುತ್ತಾರೆ. ಯಾರು ಈ ಕುಲದವರಾಗಿದ್ದಾರೆಯೋ ಅವರು ಜ್ಞಾನವನ್ನು ಕೇಳುತ್ತಾರೆ. ಪ್ರಪಂಚವಂತೂ ಬದಲಾಗಲೇಬೇಕು. ಚಕ್ರದ ರಹಸ್ಯವನ್ನು ತಿಳಿಸಲಾಗಿದೆ. 5000 ವರ್ಷದ ಚಕ್ರವಾಗಿದೆ. ಈಗ ಹೊಸ ಪ್ರಪಂಚಕ್ಕೆ ಹೋಗಬೇಕಿದೆ. ಈ ಹಳೆಯ ಪ್ರಪಂಚವನ್ನು ಮರೆತು ಬಿಡಿ. ತಂದೆ ಹೊಸ ಮನೆ ಕಟ್ಟುತ್ತಾರೆ, ಆಗ ಬುದ್ಧಿ ಅದರಲ್ಲಿ ಹೋಗುತ್ತದೆ ಅಲ್ಲವೇ? ಹಳೆಯ ಮನೆಯ ಮೇಲೆ ಮಮತ್ವ ಇರುವುದಿಲ್ಲ. ಇದು ಬೇಹದ್ದಿನ ಮಾತಾಗಿದೆ. ತಂದೆ ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಆದ್ದರಿಂದ ಈಗ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ನೋಡದಂತೆ ಇರಬೇಕು. ಮೋಹ ಹೊಸ ಪ್ರಪಂಚದ ಕಡೆಗಿರಲಿ. ಈ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರಲಿ. ಅವರು ಹಠಯೋಗದಿಂದ ಹದ್ದಿನ ಸನ್ಯಾಸ ಮಾಡಿ ಕಾಡಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಿಮ್ಮದು ಇಡೀ ಹಳೆಯ ಪ್ರಪಂಚದಿಂದ ವೈರಾಗ್ಯವಾಗಿದೆ. ಇದರಲ್ಲಿ ಅಪಾರ ದುಃಖವಿದೆ. ಹೊಸ ಸತ್ಯುಗಿ ಪ್ರಪಂಚದಲ್ಲಿ ಅಪಾರ ಸುಖವಿದೆ. ಆಗ ಅವಶ್ಯವಾಗಿ ಅದನ್ನು ನೆನಪು ಮಾಡುತ್ತೀರಿ. ಇಲ್ಲಿ ಎಲ್ಲರೂ ದುಃಖ ಕೊಡುವವರೇ ಆಗಿದ್ದಾರೆ. ತಂದೆ ತಾಯಿ ಎಲ್ಲರೂ ವಿಕಾರಗಳಲ್ಲಿಯೇ ಸಿಲುಕಿಸುತ್ತಾರೆ. ತಂದೆ ಹೇಳುತ್ತಾರೆ, ಅಂದರೆ ಶಿವಬಾಬಾ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಅದನ್ನು ಗೆಲ್ಲುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ. ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ. ಇದರಿಂದ ನಾವು ಈ ಪದವಿಯನ್ನು ಪಡೆಯುತ್ತೇವೆ. ಅವರಿಗೆ ಹೇಳಿ, ನಮಗೆ ಸ್ವಪ್ನದಲ್ಲಿ ಭಗವಂತ ಹೇಳುತ್ತಾರೆ, ಪವಿತ್ರರಾಗಿರಿ, ಆಗ ಸ್ವರ್ಗದ ರಾಜಧಾನಿ ಸಿಗುತ್ತದೆ ಎಂದು. ಹಾಗಾದರೆ ಈಗ ನಾನು ಈ ಒಂದು ಜನ್ಮ ಪವಿತ್ರವಾಗಿ ಇದ್ದರೆ ನಾನು ನನ್ನ ರಾಜಧಾನಿಯನ್ನು ಕಳೆದುಕೊಳ್ಳುವುದಿಲ್ಲ. ಈ ಪವಿತ್ರತೆಯ ವಿಷಯದಲ್ಲಿಯೇ ಗಲಾಟೆ ಆಗುತ್ತದೆ. ದ್ರೌಪದಿಯೂ ಸಹ ಕೂಗಿದ್ದಾಳೆ, ಈ ದುಶ್ಯಾಸನ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ. ಈ ಆಟವನ್ನು ತೋರಿಸುತ್ತಾರೆ, ಅಂದರೆ ನಾಟಕ ಮಾಡಿ ತೋರಿಸ್ತಾರೆ. ದ್ರೌಪದಿಗೆ ಕೃಷ್ಣ 21 ಸೀರೆಗಳನ್ನು ಕೊಟ್ಟನು ಎಂದು. ಈಗ ತಂದೆ ತಿಳಿಸುತ್ತಾರೆ, ಸಭೆಯ ಮಧ್ಯದಲ್ಲಿ ಹೀಗೆ ಆಗುವುದಿಲ್ಲ. ಈ ರೀತಿಯ ಮೂರ್ಖತನದ ಮಾತನ್ನು ಬರೆದಿದ್ದಾರೆ. ಈ ರೀತಿ ಚಿತ್ರದಲ್ಲಿಯೂ ತೋರಿಸಿದ್ದಾರೆ. ಪತಿ ವಿಕಾರಕ್ಕಾಗಿ ಪತ್ನಿಗೆ ಹೊಡೆಯುತ್ತಾನೆ. ಅವಳು ಚೀರಾಡುತ್ತಾಳೆ. ಆಗ ಅವಳ ಮಾವ, ಮೈದುನ, ಸ್ನೇಹಿತರು ಎಲ್ಲರೂ ಬಂದು ಹೇಳುತ್ತಾರೆ, ಇವಳಿಗೆ ವಿಷ ಕೊಡು ಎಂದು. ಜೂಜಾಟದ ಮಾತನ್ನೂ ಸಹ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ದ್ರೌಪದಿಯನ್ನು ಪಣಕ್ಕಿಟ್ಟರು. ಎಷ್ಟು ನಿಂದನೆ ಹಾಕಿದ್ದಾರೆ. ಈ ದಿನಗಳಲ್ಲಿ ಇಲ್ಲಿಯೂ ಸಹ ಇಂತಹ ಕೇಸ್ಗಳು ನಡೆಯುತ್ತಿರುತ್ತವೆ. ಸ್ತ್ರೀಯನ್ನು ಒತ್ತೆ ಇಡುತ್ತಾರೆ. ಎಷ್ಟು ದುರ್ಗತಿಯಾಗಿದೆ. ಅಪಾರ ದುಃಖವಿದೆ ಅಲ್ಲವೇ? ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು. ಈಗ ನಾನು ಬಂದಿದ್ದೇನೆ ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ ಮಾಡಲು. ಬಾಕಿ ಇನ್ನು 8 ವರ್ಷಗಳಿವೆ. ಈ ಮಧ್ಯದಲ್ಲಿ ಸ್ಥಾಪನೆಯಾಗುತ್ತದೆ. ವಿನಾಶ ಪ್ರಾರಂಭವಾಗುವುದು. ನಂತರ ನಾವು ವಾಪಸ್ ಹೋಗುತ್ತೇವೆ. ನೀವು ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡಿದ್ದೀರಿ. ಯುದ್ಧ ಪ್ರಾರಂಭವಾಯಿತು. ನಾನು ವಾಪಸ್ ಹೋಗುತ್ತೇನೆ. ಇದನ್ನೂ ಸಹ ಬರೆಯಲಾಗಿದೆ. ಹೋ ಬಾಬಾ ಹೊರಟು ಹೋದರು ಎಂದು ಅಳುತ್ತಾರೆ. ಹೀಗೆ ಅಳುವ ಮಾತೇನಿಲ್ಲ. ಇದನ್ನು ಬಾಬಾ ಹೇಳುತ್ತಲೇ ಇರುತ್ತಾರೆ, ನಾನು ವಾಪಸ್ ಹೋಗುತ್ತೇನೆ, ಆದರೆ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗುತ್ತೇನೆ. ತಂದೆಯು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೊರಟು ಹೋಗುತ್ತಾರೆ. ಅರ್ಧ ಕಲ್ಪದ ಹೊರಗೆ ಮತ್ತೆ ನನ್ನ ಅವಶ್ಯಕತೆ ಬೀಳುವುದಿಲ್ಲ. ನೀವು ಯಾವಾಗಲೂ ನೆನಪು ಸಹ ಮಾಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ನಿಮಗಾಗಿ ಎಲ್ಲರ ಮನಸ್ಸಿನಲ್ಲಿ ಏನು ಉಲ್ಟಾ ವಿಚಾರ ಇದೆಯೋ ಅದು ಹೋಗಿ ಒಳ್ಳೆಯ ಹೆಸರು ಬರುತ್ತದೆ. ನಿಮ್ಮ ಹೆಸರು ಸರಿಯಾಗುತ್ತದೆ. ಉಳಿದಂತೆ ಮುಖ್ಯ ಮಾತು ಅವರಿಂದ ಒಪಿನಿಯನ್ ಬರೆಸಿಕೊಳ್ಳುವುದು. ಈಶ್ವರ ಸರ್ವವ್ಯಾಪಿಯಲ್ಲ. ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಪತಿತ ಪಾವನ ಕೂಡ ಆ ತಂದೆಯೇ ಆಗಿದ್ದಾರೆ.
ನೀರಿನ ನದಿಗಳೇನು ಯಾರನ್ನೂ ಪಾವನ ಮಾಡುವುದಿಲ್ಲ. ನೀರು ಎಲ್ಲ ಕಡೆ ಇರುತ್ತದೆ. ಬೇಹದ್ದಿನ ತಂದೆ ಈಗ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಡಿರಿ. ಆತ್ಮವೇ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಅವರು ಮತ್ತೆ ಹೇಳುತ್ತಾರೆ, ಆತ್ಮ ನಿರ್ಲೇಪ ಎಂದು. ಆತ್ಮ ಸ್ವಪರಮಾತ್ಮ. ಇದು ಭಕ್ತಿ ಮಾರ್ಗದ ಮಾತಾಗಿದೆ. ಮಕ್ಕಳು ಕೇಳುತ್ತಾರೆ, ಬೇಹದ್ದಿನ ತಂದೆಯನ್ನು ಹೇಗೆ ನೆನಪು ಮಾಡುವುದು? ಅರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ ಅಲ್ಲವೇ? ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ. ಆಗ ಅವರ ತಂದೆಯೂ ಇಷ್ಟೇ ಚಿಕ್ಕವರಾಗಿರುತ್ತಾರೆ ಅಲ್ಲವೇ? ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಈ ಜ್ಞಾನ ಬುದ್ಧಿಯಲ್ಲಿ ಇದೆ. ತಂದೆಯ ನೆನಪು ಏಕೆ ಬರುವುದಿಲ್ಲ? ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿರಿ. ಒಳ್ಳೆಯದು. ತಂದೆಯ ದೊಡ್ಡ ರೂಪ ಎಂದೇ ತಿಳಿದುಕೊಳ್ಳಿರಿ. ಆದರೆ ನೆನಪನ್ನಂತೂ ಒಬ್ಬರನ್ನೇ ಮಾಡಿರಿ. ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಬೇರೆ ಯಾವ ಉಪಾಯವೂ ಇಲ್ಲ. ಯಾರು ತಿಳಿದುಕೊಳ್ಳುತ್ತಾರೋ ಅವರು ಹೇಳುತ್ತಾರೆ, ಬಾಬಾ, ನಿಮ್ಮ ನೆನಪಿನಿಂದಲೇ ಪಾವನರಾಗಿ ಪಾವನ ಪ್ರಪಂಚ ವಿಶ್ವದ ಮಾಲೀಕರಾಗುತ್ತೇವೆ ಎಂದ ಮೇಲೆ ನಾವೇಕೆ ನೆನಪು ಮಾಡುವುದಿಲ್ಲ? ಒಬ್ಬರಿಗೊಬ್ಬರು ನೆನಪು ಮಾಡಿಸಬೇಕು. ಆಗ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಒಳ್ಳೆಯದು. ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ವರದಾನ: ಮಹಾವೀರ ಭವ. ಎಂತಹದ್ದೇ ಪರಿಸ್ಥಿತಿ ಇರಲಿ, ಆದರೆ ಸ್ಥಿತಿ ಏಕರಸವಾಗಿರಲಿ. ಜ್ಞಾನದ ಶಕ್ತಿಯ ಆಧಾರದ ಮೇಲೆ ಪರಿಸ್ಥಿತಿ ಬೆಟ್ಟದ ಸಮಾನವಾಗಿದ್ದರೂ ಸಹ ಸಾಸಿವೆಯಂತೆ ಅನುಭವವಾಗುತ್ತದೆ. ಅಂದರೆ ಏನೂ ಇಲ್ಲ, ಏಕೆಂದರೆ ನಥಿಂಗ್ ನ್ಯೂ. ಏನೇ ಆಗಲಿ ನಥಿಂಗ್ ನ್ಯೂ. ಇದಕ್ಕೆ ಹೇಳಲಾಗುತ್ತದೆ ಮಹಾವೀರ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.